ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ವಿಂಗ್ ಕಮಾಂಡರ್ ಅಭಿನಂದನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಪರೀಕ್ಷೆಯನ್ನ ಆರಂಭಿಸಬೇಕಾದಂತ ಅನಿವಾರ್ಯತೆ ಇತ್ತು. ಈ ಕಾರಣಕ್ಕಾಗಿ ಕುಟುಂಬಸ್ಥರ ಭೇಟಿಗೆ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅವರ ತಂದೆ ತಾಯಿ ಹಾಗೆ ಪತ್ನಿ ಜೊತೆಗೆ ಬಹುಶಃ ಪುತ್ರನನ್ನ ಕೂಡ ಅವರು ಭೇಟಿ ಮಾಡಿದ ಬಳಿಕ ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೈದ್ಯಕೀಯ ಪರೀಕ್ಷೆ ಅತಿ ಮುಖ್ಯ. ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಬಹುಶಃ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಮುಂದಿನ ಹಂತದಲ್ಲಿ ಸೇನೆಯಲ್ಲಿ ಅವರು ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಮಾನಸಿಕವಾಗಿ ಎಷ್ಟು ಫಿಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಂತರದ ಹಂತದಲ್ಲಿ ಪರಿಗಣಿಸಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾಕಂದ್ರೆ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರುವಂತದ್ದು, ಪಾಕಿಸ್ತಾನದ ಸೈನಿಕರ ಬಗ್ಗೆ ಬಹಳ ಪ್ರೊಫೆಷನಲ್ ಆಗಿ ನನ್ನನ್ನ ನೋಡ್ಕೊಂಡ್ರು, ಈ ತರದ ಒಂದಷ್ಟು ಅವ್ರಿಗೆ ಏನಾದ್ರು ಸಾಫ್ಟ್ ಕಾರ್ನರ್ ಇದೆಯಾ ಹಾಗಾದ್ರೆ ಪಾಕಿಸ್ತಾನದ ಸೈನಿಕರ ಜೊತೆಗೆ ಮುಂದೆ ಇವರು ಸೇನೆಯಲ್ಲಿ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಅಗೈನ್ ಅವ್ರ ಜೊತೆಗೆ ಹೋರಾಡಬೇಕಾದಂತ ಅನಿವಾರ್ಯತೆ ಬರಬಹುದು. ಆ ಟೈಮ್ನಲ್ಲಿ ಏನಾದ್ರೂ ಅಡ್ಡಿ ಆತಂಕ ಈ ತರದ ನಾನಾ ಆಯಾಮಗಳಲ್ಲಿ ಸೇನೆ ಇಲ್ಲಿ ವಿಚಾರ ಮಾಡುತ್ತೆ. ಈ ಕಾರಣಕ್ಕಾಗಿನೇ ಕೇವಲ ದೈಹಿಕ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಅವರೆಷ್ಟು ಫಿಟ್ ಅಂಡ್ ಫೈನ್ ಅನ್ನುವಂಥದ್ದು ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಆ ಪ್ರೊಸೀಜರ್ಸ್ಗಳು, ಆ ಪ್ರಕ್ರಿಯೆಗಳು ಸದ್ಯ ಈಗ ಆರಂಭ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಸಾಮಾನ್ಯ ನಮ್ಮಂತ ಜನರಿಗೆ ಈ ತರದ ಬಹಳಷ್ಟು ವಿಚಾರಗಳು, ಬಹಳ ಕುತೂಹಲಗಳು ಇರುತ್ತೆ. ಅದೆಲ್ಲವನ್ನು ಕೂಡ ನಂತರದ ಹಂತ ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ತಮ್ಮನ್ನ ನಮ್ಮ ಜೊತೆಗೆ ಚಂದ್ರಮೋಹನ್ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಈಗ ಬಹುಶಃ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಮೊದಲ ಹಂತವಾಗಿ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಚಂದ್ರಮೋಹನ್? ಹೌದು ಮಲ್ತೇಶ್, ನಿನ್ನೆ ರಾತ್ರಿನೇ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ದೆಹಲಿಗೆ ಕರೆತರಲಾಗಿತ್ತು. ದೆಹಲಿನಲ್ಲಿ ರಾತ್ರಿ ತಂಗಿದ್ರು. ಇವತ್ತು ಬೆಳಿಗ್ಗೆ ದೆಹಲಿಯಲ್ಲಿರುವಂತಹ ಮಿಲಿಟರಿ ಆಸ್ಪತ್ರೆನಲ್ಲೇನೆ ವಿಂಗ್ ಕಮಾಂಡರ್ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಮುಖ್ಯವಾಗಿ ಯಾವುದೇ ಒಬ್ಬ ಭಾರತದ ಯೋಧ ಈ ರೀತಿಯಾಗಿ ಶತ್ರು ದೇಶಕ್ಕೆ ಹೋಗಿ ಬಂದ್ರೆ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತದ್ದು ಕಡ್ಡಾಯ ಆಗಿದೆ. ನಿನ್ನೆ ರಾತ್ರಿ ಮಾತನಾಡಿದಂತಹ ಏರ್ ವೈಸ್ ಮಾರ್ಷಲ್ ಆರ್.ಜಿ. ಕಪೂರ್ ಅವರು ಕೂಡ ನಾವು ವೈದ್ಯಕೀಯ ಪರೀಕ್ಷೆಗೆ ವಿಂಗ್ ಕಮಾಂಡರ್ ಅಭಿನಂದನ್ ಒಳಪಡಿಸ್ತೇವೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು ಕಡ್ಡಾಯವಾಗಿದೆ ಅನ್ನೋದನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಸೇನಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಈ ವೈದ್ಯಕೀಯ ಪರೀಕ್ಷೆ ನಂತರ ಇನ್ನು ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗೂ ಕೂಡ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಒಳಪಡಿಸಲಾಗುತ್ತೆ. ಈಗಾಗಲೇ ಅವರ ಕುಟುಂಬದ ಸದಸ್ಯರುಗಳನ್ನು ಕೂಡ ವಿಂಗ್ ಕಮಾಂಡರ್ ಅಭಿನಂದನ್ ದೆಹಲಿನಲ್ಲಿ ಭೇಟಿಯಾಗಿದ್ರು. ಅವರ ತಂದೆ ತಾಯಿ, ಹೆಂಡತಿ, ಮಗು ಎಲ್ಲರೂ ಕೂಡ ಭೇಟಿಯಾಗಿದ್ರು. ಇದಾದ ಬಳಿಕ ಈಗ ವೈದ್ಯಕೀಯ ಪರೀಕ್ಷೆಗೆ ಸೇನಾ ಆಸ್ಪತ್ರೆಯಲ್ಲಿ ಒಳಪಡಿಸಲಾಗ್ತಾ ಇದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಂಗ್ ಕಮಾಂಡರ್ ಅಭಿನಂದನ್ ಸಮರ್ಥರಾಗಿದ್ದಾರಾ ಮತ್ತು ಅವರ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇದಾದ ಬಳಿಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನಂತರದ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ನಾನು ಪಡೆದುಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಚಂದ್ರಮೋಹನ್.